ಅಂಥದ್ದೇನು ಹೊಟ್ಟೆ ಹಸ್ದತ್ ನಿನಗೆ? ಹೊರಗೆ ಬಾ ಅಲ್ಲ. ಇಲ್ಲ ನಾನು ಇವತ್ತು ಆಕ್ಟೋಪಸ್. ಏನು ಮಾಡೋದು? ಎಷ್ಟು ಜನ ಹುಚ್ಚ ಇದಾರೆ ಗೊತ್ತಾ ಅದ್ರಾಗ. ಕೂತ್ಕೊಂಡು ತಿನ್ನೋಕತ್ತ. ಇಟ್ ಈಸ್ ಸಾಲ್ಟಿ ಸಾಲ್ಟಿ. ಅಣ್ಣ ಬಂತ ಶ್ರವಣಣ್ಣ ಬಂತ ಜೋಕ್ಸ್ ಕೇಳಿ ಶ್ರವಣ ಆನಂದ. ನನ್ನ ಶೋ ಕಾಂಟೆಕ್ಸ್ಟ್ ಇದೆ. ನಾನು ಹುಚ್ಚಳ ಮಗ ಇದ್ದೀನಿ. ನಾನು ಹುಟ್ಟಿದಾಗೆ ಗೊತ್ತಾಗೈತೆ ನನಗೆ. ಏನು ದೊಡ್ಡ ಸ್ಟೋರಿ ಏನಿಲ್ಲ. ನಾನು ಹೇಳ್ತೀನಿ, ಈ ಫಿಲಿಮಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಏನಿಲ್ಲ. ಫಿಲಿಮಲ್ಲಿ ಏನೇನೋ ತೋರಿಸ್ತಾರೆ ಗುರು. ಗಂಡ ಹೆಂಡ್ತಿ ಟ್ರೆಕ್ಕಿಂಗ್ ಹೋಗತ್ತಾರ. ಹೆಂಡ್ತಿ ಇಷ್ಟು ದಪ್ಪ ಹೊಟ್ಟೆ ಹಿಡ್ಕೊಂಡಾಳು ಗರ್ಭಿಣಿಯಾಗಿ. ಟ್ರೆಕ್ಕಿಂಗ್ ಕರ್ಕೊಂಡು ಹೋಗತ್ತಾನೆ ಈ ಮನುಷ್ಯ. ಸಡನ್ನಾಗಿ ಅವಳಿಗೆ ಪೇನ್ಸ್ ಬಂದ್ಬಿಡ್ತು. ಓ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು. ಅವಳು ಸಡನ್ನಾಗಿ ಅಯ್ಯೋ ಡಾಕ್ಟರ್ ಇಲ್ವಾ? ಗುಡ್ದಾಗ ಕುಂತೀನಿ ನೀನು ಕಾಡು ಮನುಷ್ಯರ ಜೊತೆ. ಎಲ್ಲಿರ್ತಾರೆ ಡಾಕ್ಟರ್? ಮತ್ತು ಇದೊಂದು ಕಾಮನ್. ಎಲ್ಲ ಗುಡ್ಡದಾಗ ಒಬ್ಬ ಅಜ್ಜಿ ಇರ್ತಾಳೆ. ಆ ಅಜ್ಜಿ ಯಾಕೆ ಇರ್ತಾಳೆ ಅಲ್ಲಿ ಗೊತ್ತೇ ಇಲ್ಲ. ಅಲ್ಲಿ ಸುತ್ತಮುತ್ತಲು ಒಂದು ಮನೆ ಇರಲ್ಲ. ಇವಳೊಂದು ಗುಡಿಸಲು ಕಟ್ಕೊಂಡು ಡೆಲಿವರಿ ಡನ್ ಹಿಯರ್. ಇವನ್ ಗಂಡ ಓಡೋಗಿ ಅಜ್ಜಿ ಬನ್ನಿ ಡೆಲಿವರಿ, ಯಾ 50% ಆಫ್. ಹೋಗ್ತಾರೆ. ಅವಜ್ಜಿ ಸೀರೆ ಸುತ್ತ ಬಿಡ್ತಾಳೆ ಆಯ್ತಾ ಹೆಂಡತಿ ಸುತ್ತಲು. ಏನು ಗಂಡ ನೋಡಿಲ್ಲದೆಲ್ಲ ನೀನು ನೋಡ್ತೀಯ ಈಗ? ಸೀರೆ ಸುತ್ತ ಬಿಡ್ತಾಳೆ. ಫುಲ್ ಸೀರೆ ಸುತ್ತಬಿಟ್ಟು ಮಸ್ತ್ ತಕ್ಕೊಡ್ತಾ. ಇವನ್ ಮಹೇಂದ್ರ ಬಾಹುಬಲಿ ಅವಳ ನಂದು. ನಂದು ಆ ಥರ ಏನಿಲ್ಲ ಆಯ್ತಾ ಸ್ಟೋರಿ. ನಂದು ನಾನು ಹಾಸ್ಪಿಟ್ಲಾಗಿ ಹುಟ್ಟಿದ್ದು. ನಮ್ಮಪ್ಪ ಅಮ್ಮ ಆಲೋಚನೆ ಮಾಡಿ ಟ್ರೆಕ್ಕಿಂಗಿಗೆ ಹೋಗಿರ್ಲಿಲ್ಲ. ನಮ್ಮಪ್ಪ ಫುಲ್ ಟೆನ್ಷನ್ ಆಗಿದ್ರಂತೆ. ಪಾಪ ಅಪ್ಪ ಅಂದ್ರೆ ಟೆನ್ಷನ್ ಆಗ್ತಾರಲ್ಲ. ಪಾಪ ಫುಲ್ ಟೆನ್ಷನ್ ಆಗಿ ಓಡೋಗಿ ಡಾಕ್ಟರ್ ಗಂಡ ಹೆಣ್ಣ? ಸಾರಿ ಸರ್, ನಿಮಗೆ ಉತ್ಸಳ ಮಗ ಆಗಿದೆ. ನಾನು ಮನುಷ್ಯನೇ ಸರಿ ಇಲ್ಲ. ನನ್ನ ಫ್ರೆಂಡ್ಸೇ ಒಂದೊಂದ್ಸಲ ನನ್ನ ಜೊತೆ ಮಾತಾಡೋದು ಬಿಟ್ಬಿಡ್ತಾರೆ. ನಾನು ಯಾಕೋ ಅಂತಂದರೆ, ಮಗ ನೀನು ಯಾರು ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ಅವ್ನಿಗೆ ಸೊಳ ಮಗ ಅಂದ್ಬಿಡ್ತೀಯ. ನೀನು ಇಂಟ್ರೊಡ್ಯೂಸ್ ಮಾಡಿಸಿ ನನ್ನ ವಿಧಾನ ಅದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಮಗ ನಾನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ನಮ್ಮ ಅಪ್ಪನ್ನು. ನಿಮ್ಮ ಅಪ್ಪ ಸೊಳ ಮಗ ಯಾರು? ನನಗೆ ಕಮೆಂಟ್ಸು ಈ ಥರನೇ ಬರುತ್ತಾಯ್ತಾ. ಬೇರೆ ಕಮಿಡಿಯನ್ಸ್ ಎಲ್ಲ ಕಮೆಂಟ್ಸ್ ಬಗ್ಗೆ ಮಾತಾಡ್ತಾರೆ. ಅವ್ರು ಕಮೆಂಟ್ಸ್ ಓದಿ ನೀವು. ನೈಸ್ ವಿಡಿಯೋ, ವಾವ್ ವಿಡಿಯೋ, ಅಮೇಝಿಂಗ್ ಕಾಮಿಡಿ, ನೈಸ್ ಕಾಮಿಡಿ, ಇದ್ರಲ್ಲಿ ಜೋಕ್ ಎಲ್ಲಿದೆ ಅಷ್ಟೇ, ಜಾಸ್ತಿ ಏನಿಲ್ಲ. ನಾನು 3 ದಿನ ಹುಡುಕ್ತೀನಿ ಒಂದು ಒಳ್ಳೆ ಕಮೆಂಟಿಗೆ ನನ್ನ ವಿಡಿಯೋ. ಅದು ಎಂತೆಂಥ ಬೈತಾರೆ ಗೊತ್ತಾ, ವೆರೈಟಿ ಬೈಗಳು. ನಾನೇ ಒಂದೊಂದ್ಸಲ ಬುಕ್ ಹಿಡ್ಕೊಂಡು ಕೊಡ್ತೀನಿ, ಚೆನ್ನಾಗಿ ಬೈದ ನೀವು ಯಾರು, ನೆಕ್ಸ್ಟ್ ಯೂಸ್ ಮಾಡ್ತೀನಿ ನಾನು. ಎಂತೆಂಥ ಬೈತಾರೆ ಗೊತ್ತಾ ವೆರೈಟಿಗೂ. ನಾನು ಓದ್ತಾ ಇರ್ತೀನಿ ಆಯ್ತಾ ಕಮೆಂಟ್ಸ್. ಒಂದು ಬಂತು, ಸಿಗು ನೀನು ತಿಕ್ಕ ಅಗಲ ಮಾಡ್ತೀನಿ. ಯಾಕೆ? ಹೊಡಿತೀನಿ ಬಡಿತೀನಿ ಏನು ಓಕೆ, ನಾನು ಒಪ್ಕಂತ. ನಿನ್ ತಿಕ್ಕ ಅಗಲ ಮಾಡ್ತೀನಿ. ನೀವೆಲ್ಲ ನಗ್ತಿರ್ ಗುರು, ನನಗೆ ಹೆದರಿಕೆ ಆಗುತ್ತೆ. ನಾನು ಶೋ ಅಂತಂದು ಮಸ್ತ್ ರೆಡಿಯಾಗಿ ಬರ್ತೀನಿ, ಒಬ್ಬನ್ ನಿಂತ ನಾನು ಆಮೇಲೆ ಇಂಡಿಕೇಟರ್ಗಳ ಥರ ಹಿಡ್ಕೊಂಡು ಅಡ್ಡಾಡತ್ತೀನಿ. ಕಷ್ಟ ಗುರು ನನ್ನ ಜೀವನ ನಿಜ. ಮೆಸೇಜ್ ಹಾಕ್ತಾರೆ ಆಯ್ತಾ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತಂದು. ನಾನು ಅಯ್ಯೋ ಯಾರೋ ಮೆಸೇಜ್ ಹಾಕ್ಯಾರ ಹಾಯ್ ಅಂತ. ಸಿಗು ತೆಂಗ್ಬಿಡ್ತೀನಿ. ನಾನು ಹಾಯ್ ಅಂದೆ ಅಷ್ಟೇ. ಅದು ಹೆಂಗೆ ಮೀಟಿಂಗ್ ಕಾಲ್ ಥರ ಕೇಳ್ಸಾಯತ್ ನೀನು. ಜೀವನನೇ ಸರಿ. ನನ್ನ ಫ್ರೆಂಡ್ಸು ಈ ಥರನೇ ಇದ್ದಾರೆ. ನಾನೊಬ್ಬನೇ ಉಚ್ಚಳ, ನನ್ನ ಫ್ರೆಂಡ್ಸ್ ಎಲ್ಲ ಸಾಚೆ ಇಲ್ಲ. ಅವರಿಂದನೇ ನಾನು ಹಿಂಗಾಗಿದ್ದು. ನನಗೆ 2 ಥರ ಫ್ರೆಂಡ್ಸ್ ಅದಾರ ಆಯ್ತಾ. ಒಬ್ಬರು ಫುಲ್ ರಿಚ್. ನೀವು ಇಮ್ಯಾಜಿನ್ ಮಾಡೋಕೆ ಹೆವಿ ರಿಚ್. ಈ ಸ್ವಿಮ್ಮಿಂಗ್ ಪೂಲಲ್ಲಿ ಊಟ ಮಾಡ್ತಾರೆ ನೋಡು, ಅಂಥದ್ದೇನು ಹೊಟ್ಟೆ ಹಸ್ದತ್ ನಿನಗೆ? ಹೊರಗೆ ಬಾ ಅಲ್ಲ. ಇಲ್ಲ ನಾನು ಇವತ್ತು ಆಕ್ಟೋಪಸ್. ಏನು ಮಾಡೋದು? ಎಷ್ಟು ಜನ ಹುಚ್ಚ ಇದಾರೆ ಗೊತ್ತಾ ಅದ್ರಾಗ. ಕೂತ್ಕೊಂಡು ತಿನ್ನೋಕತ್ತಾನ. ಇಟ್ ಈಸ್ ಸಾಲ್ಟಿ. ಈ ರಿಚ್ ಇರೋರಿಗೆ ಏನು ಗೊತ್ತಿರಲ್ಲ ಗುರು. ಅವ್ರ ಜೊತೆ ಮಾತಾಡೋಕ್ಕೆ ಮನ್ಸು ಬರಲ್ಲ ನನಗೆ.
ಹೆವಿ ಡಮ್ ಇರ್ತಾರೆ. ನಾನು ಒಂದು ಹುಡುಗಿ ಜೊತೆ ಮಾತಾಡ್ತಿದ್ದೆ, ಆಯ್ತು, ರಿಚ್ ಹುಡುಗಿ, ನನ್ನ ಫ್ರೆಂಡ್. ನಾನು ಸುಮ್ಮನೆ ಮಾತಾಡ್ತೀನಿ, ನಾನು ಫುಲ್ ಸೀರಿಯಸ್ಸಾಗಿ ಮಾತಾಡ್ತೀನಿ. ಪ್ರತಿ ವರ್ಷ ಎಷ್ಟು ಜನ ತಿನ್ನೋಕೆ ಊಟ ಇಲ್ಲದೆ ಸಾಯ್ತಾರೆ ಗೊತ್ತಾ? ಯಾಕೆ ಅವ್ರ ಹತ್ರ ಝೊಮ್ಯಾಟೊ ಇಲ್ವಾ? ಏನು ಹೇಳಿ ಇಂಥವ್ರಿಗೆ ನಾನು ಬಿಟ್ಟರೆ ನಮ್ಮ ಹೊಸಪೇಟೆ ಹುಡ್ರು ಇದಾರೆ ಆಯ್ತಾ, A1 ಚಪ್ಪರ್ ನನ್ನ ಮಕ್ಕಳು. ಅದು ಹೊಸಪೇಟೆ ಚೆನ್ನಾಗಿ ಒಳ್ಳೆ ಹುಡ್ರು ಇದಾರೆ. ನನ್ನ ಫ್ರೆಂಡ್ಸ್ ಮಾತ್ರ ಚಪ್ಪರ್ಗಳು ಆಗ್ಬಿಟ್ರು. ಅದೇ ಇವ್ರಿಗೆ 10th ಮುಗಿದ ತಕ್ಷಣ ಗಾಡಿ ತೊಗೋಬೇಕು ಅನಿಸ್ತಾಯ್ತಾ. ಗಾಡಿ ತೊಗೋಬೇಕಂದ ತಕ್ಷಣ ಇವ್ರ ತಲೆಗೆ ಬಂದಿದ್ದು ಒಂದೇ ಗಾಡಿ, RX 100. ಎಷ್ಟು ಜನ ಓಡಿಸಿರಿಲ್ಲ RX 100? ಓಡಿಸಿರ? ನೀವು ಓಡಿಸಿರ? ನೀವು ಓಡಿಸಿರಿ? ಏನು ನಿಮ್ಮ ಚೋಳು? ಅದ್ರಾಗ ಏನು ಖುಷಿ ಸಿಗತ್ತೆ ನಿಮಗೆ? ಅದು ಬುರ್ರ ಮಗ ಹೂಸ್ಬಿಟ್ರೆ ಗೊತ್ತೇ ಆಗಲ್ಲ. ಏನು ಮಾಡತ್ತೀರಿ ನೀವು? ಅದನ್ನ ಹಾಕೊಂಡು ದಿನ ಪೂರ್ತಿ ಅಡ್ಡಾಡ್ತಿದ್ರು ಗುರು, ಸುಮ್ಮನೆ ಡ್ರ ಅನ್ಕೊಂಡು. ಅದನ್ನ ಹಾಕೊಂಡು ಹುಡುಗಿಯರ್ನ ಇಂಪ್ರೆಸ್ ಮಾಡೋಕೆ ಟ್ರೈ ಮಾಡ್ತಿದ್ರು ಆಯ್ತಾ. ಸರಿ ಮಾಡಿ, ಒಳ್ಳೇದು. ಅವಳು ಇಂಪ್ರೆಸ್ ಆದ್ಲ, ಇನ್ನೂ ಒಳ್ಳೇದು. ಆದರೆ ಮುಖ ಕಾಣಬೇಕು ತಾನೆ. ಹುಡುಗಿ ಸುಮ್ಮನೆ ರೋಡ್ ಸೈಡ್ ಹಿಂಗೆ ನಿಂತಿರ್ತಾಳೆ ಆಯ್ತಾ, ಅವ್ನು ಬುರ್ರ ಅಂತ ಹೋಗ್ಲಿ. ಏನಾಯ್ತು, ಯಾರಾದ್ರೂ ಹೂಸ್ಬಿಟ್ರಾ? ಸರಿ, ನಿನ್ನ ಮುಖ ನೋಡಿದ್ರಂದನು ನೆಕ್ಸ್ಟ್ ಟೈಮ್ ಹೆಂಗೆ ರೆಕಗ್ನೈಸ್ ಮಾಡ್ಬೇಕು ನಿನ್ನ? ಓ, ಅವತ್ತು ನನಗೆ ಬುರ್ರ ಅನ್ಸಿದ್ದು ಇವನೇ. ಅರ್ಥನೇ ಆಗಲ್ಲ. ಅದೇ ಟೈಮಿಗೆ ಯಶಿಂದು ರಾಮಾಚಾರಿ ಅಂತ ಮೂವಿ ರಿಲೀಸ್ ಆಯಿತು, ನೋಡಿರಲ್ಲ? ಒಳ್ಳೆ ಮೂವಿ, ಮಸ್ತ್. ಅದನ್ನ ನೋಡಿದ ತಕ್ಷಣ ಹುಡ್ರೆಲ್ಲ ಫ್ಯಾನ್ಸ್ ಆಗ್ಬಿಟ್ಟು ಇಲ್ಲಿ ತನಕ ಹಂಗೆ ಬಟನ್ ಬಿಚ್ಕೊಂಡು ಅಡ್ಡಾಡ್ತಿದ್ರು. ಅದರಲ್ಲಿ ಯಶಿಗೆ ಬಾಡಿ ಐತಿ, ಇಲ್ಲಿ ದೊಡ್ಡ ಟ್ಯಾಟು ಐತಿ, ನೋಡಕ್ಕೆ ಮಸ್ತಾಗಿ ಕಾಣತ್ತೆ. ಇವನಿಗೇನೈತಿ? 2 ವರ್ಷ ಅವ್ನು ಚೆಸ್ಟರ್ ನೋಡ್ಕೊಂಡು ಬೆಳೆದೀನಿ ನಾನು. ಅದು PUC ಹುಡ್ರಿಗೆ ಎಷ್ಟಿರ್ತಾವೆ, 4 ಇದ್ವಲ್ಲಿ ನಾನು ನೋಡೀನಿ. ಅದು ಒಂದೇ ಕಡೆನೂ ಬೆಳೆದಿದ್ದಿಲ್ಲ, ಒಂದು ಮೇಲೆ ಒಂದು ಕೆಳಗೆ, ನಾರ್ತ್ ಈಸ್ಟ್ ವೆಸ್ಟ್ ಸೌತ್. ಅದೊಂಥರ ಕಾಂಪಾಸ್ ಥರ ಕಾಣ್ತಿತ್ತು. ಅದು ನೀಡಲ್ಲಿರಲಿಲ್ಲ, ನಿಪ್ಪಲ್ಲಿರ್ತಿತ್ತು ಅಷ್ಟೇ. ಇವರಿಗೆಲ್ಲ ಕೂಲ್ ಆಗ್ಬೇಕಂತ ಹೆವಿ ಆಸೆ ಇತ್ತಾಯ್ತಾ, ಹೆವಿ ಕೂಲ್ ಆಗ್ಬೇಕು ನಾವು ಅಂತ. ನಾವೆಲ್ಲ ಮೂವೀಸಲ್ಲಿ ನೋಡಿವಲ್ಲ, ಈ DJ ಮನುಷ್ಯ ಏನಿರ್ತಾನೆ ಅವ್ನು ಹೆವಿ ಕೂಲ್ ಇರ್ತಾನೆ. ಅವ್ನು ಅರ್ಧ ಇಯರ್ಫೋನ್ಸ್ ಹಾಕಂತಾನೆ ಟೇಬಲ್ ಹಿಂದೆ ಕುಚುಕು ಏನೋ ಮಾಡಾತಾನೆ. ಅವ್ನು ಹಿಂದೆ ಹೊಡ್ಕಂತಿದ್ರೆ ನಮಗೆ ಗೊತ್ತಾಗಲ್ಲ, ಏನೋ ಕುಚುಕು ಏನೋ ಮಾಡಾತಾನೆ, ಹೆವಿ ಕೂಲ್ ಕಾಣ್ತೈತದು. ನಮ್ಮ ಹುಡ್ರಿಗೆಲ್ಲ ಅದು ಅನ್ಸ್ಬಿಡ್ತೈತೆ, ನಾವು DJ ಆಗ್ಬೇಕು, ನಾವು ಕೂಲ್ ಕಾಣ್ತೀವಿ ಅಂತಂದು. ಆದರೆ ಎಲ್ಲ ಕಲ್ತಾಯ್ತಾ, ಎಲ್ಲ DJಗೆ ಏನೇನು ಆಗ್ಬೇಕು ಎಲ್ಲ ಕಲ್ತ್ರು. ಆದರೆ ಯಾವ ಸಾಂಗಿಗೆ ಬೀಟ್ ಹಾಕಬೇಕು, ಯಾವ ಸಾಂಗಿಗೆ ಹಾಕ್ಬಾರ್ದು ಏನು ಗೊತ್ತಿಲ್ಲ. ನಾನು ಸುಮ್ಮನೆ ಒಂದಿನ ಹೋಗತ್ತೀನಿ, ನನ್ನ ಫ್ರೆಂಡ್ ಬಂದ, ಮಗ ನಾನು ಸಾಂಗ್ ಮಾಡೀನಿ ಕೇಳಿಸ್ಕೊ. ನಾನು ಸರಿ ಅಂತ ಕೇಳಿಸ್ಕೊಂಡಿದ್ದೆ. ಅನಿಸುತ್ತಿದೆ ಯಾಕೋ 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 DJ ಕರಿಬಸವ. ಒಳ್ಳೆ DJ ಹೆಸರಾದ್ರೂ ಹಿಡ್ಕಲ್ಲ ನೋಡಿ. ಮಾಡಬೇಡಿ, ನಿಧಾನಕ್ಕೆ ಕಾದು ನೋಡಿ, ಎಲ್ರ ಮನೆ ದೋಸೆ ತೂತೆ ನಮ್ದು ಒಂದು ಇರ್ಲಿ ಬಿಡಿ. ತಡ ಮಾಡಿ ಬರುವಾಗ ಸೈಡ್ ಹೋಗಿ ದಾರಿ ಬಿಡಿ, ಮಾರ್ಕ್ಸ್ ನೋಡಿ ಸೈಕ್ ಆದಾಗದಿರಿ ಸೇಡಿ ಮಿಡಿ. ನೆನಪಿಡಿ ಜೀವನ 4 ದಿನ, ಈಗ ಖುಷಿ ಪಡಿ, ಜೀವ ಗಟ್ಟಿ ಇರೋವರೆಗೂ ಮೈ ಮುರಿದು ಕೆಲಸ ಮಾಡಿ. ಕೇಳಿ ನೋಡಿ, ಯಾರಿಗಿಲ್ಲ ಅವರದೇ ಗೋಲ್ ನೋಡಿ, ದಿನವಿಡಿ ಮಲ್ಕೊಂಡು ನೈಟ್ ವೆಲ್ ಫೋನ್ ಇಡಿ. ಟಾಪ್ ಕ್ವಾಲಿಟಿ